ವಿದ್ವತ್ಪೂರ್ಣ ವ್ಯಕ್ತಿತ್ವ ಹೊಂದಿದ್ದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ವ್ಯಕ್ತಿತ್ವ ಭಕ್ತರಿಗೆ ತಿಳಿಸುವ ಹಿನ್ನೆಲೆಯಲ್ಲಿ ಸ್ಮರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕುರಿತು ಆಗಸ್ಟ್ 7 ಸಂಜೆ 4 ಗಂಟೆಗೆ ಮುರುಘಾ ಮಠದ ಆಡಳಿತ ಮಂಡಳಿ ಸದಸ್ಯ ಬಸವಕುಮಾರ ಸ್ವಾಮೀಜಿ ತಿಳಿಸಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಮಾತನಾಡಿದ ಅವರು, ಪವಿತ್ರ ಶ್ರಾವಣ ಮಾಸದಲ್ಲಿ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ 30ನೇ ಸ್ಮರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಗಸ್ಟ್ 8ರಂದು ಹೊಳಲ್ಕೆರೆಯ ಒಂಟಿಕಂಬದ ಮಠದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳ ಜೀವನ ಮತ್ತು ಬರಹಗಳ ಕುರಿತು ವಿಶೇಷವಾದಂತಹ ಚಿಂತನೆ ನಡೆಯಲಿದೆ. ವಿವಿಧ ಲೇಖಕರು ಶ್ರೀಗಳ ಕುರಿತು ಮತ್ತು ಬರೆದ ಬರಹಗಳ ಕುರಿತು ಸಂಗ್ರಹ ಕೃತಿ ಚಿನ್ಮೂಲಾದ್ರಿ ಚಿತ್ಕಳೆ ಎಂಬ ಕೃತಿ ಲೋಕಾರ್ಪಣೆ ಕೂಡ ನಡೆಯಲಿದೆ. ಅಷ್ಟೇ ಅಲ್ಲದೆ ನಾಡಿನ ವಿವಿಧ ಸ್ಥಳಗಳಿಂದ ಕಾರ್ಯಕ್ರಮಕ್ಕೆ ಭಕ್ತರು ಕೂಡ ಆಗಮಿಸಲಿದ್ದಾರೆ. ಹೆಚ್ಚು ಹೆಚ್ಚು ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು. ಶ್ರಾವಣ ಮಾಸದ ಪ್ರಯುಕ್ತವಾಗಿ ವಿವಿಧ ಗೋಷ್ಠಿಗಳು ಕೂಡ ನಡೆಯಲಿದೆ ಎಂದು ಮುರುಘಾ ಮಠದ ಆಡಳಿತ ಮಂಡಳಿಯ ಸದಸ್ಯ ಬಸವಕುಮಾರ ಸ್ವಾಮೀಜಿ ತಿಳಿಸಿದ್ದಾರೆ. ಪರಮಪೂಜ್ಯ ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ 30ನೇ ಸ್ಮರಣೋತ್ಸವದ ಅಂಗವಾಗಿ ಈ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಮಾರಂಭದ ವಿಶೇಷತೆಯನ್ನು, ಈ ಸಮಾರಂಭದ ಒಂದಿಷ್ಟು ಔಚಿತ್ಯವನ್ನು ಕುರಿತು ನಾಡಿನ ಜನತೆಗೆ ತಿಳಿಯಪಡಿಸುವುದು ಶ್ರೀಮಠದ ಆದ್ಯ ಕರ್ತವ್ಯ. ಶ್ರೀಮಠವು ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಕರ್ತೃತ್ವ ಕೆಲಸವನ್ನು, ಅವರ ಬದುಕು ಬರಹಗಳನ್ನು ಕುರಿತಾದಂತಹ ಒಂದು ಬೃಹತ್ ಗ್ರಂಥವನ್ನು ಹೊರತರ್ತಿದ್ದೇವೆ. ಸಂಪೂರ್ಣವಾಗಿ ಜಗದ್ಗುಳವನ್ನು ನಾ ಕಂಡಂತೆ ಜಗದ್ಗುಳು ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಬಹಳಷ್ಟು ಜನ ಲೇಖನಗಳನ್ನು ಬರೆದಿದ್ದಾರೆ. ಸಾಮಾನ್ಯವಾಗಿ ಜಗದ್ಗುರು ಮಹಾಸನ್ನಿಧಿಯವರು ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಕಾಜಿಬಿಳ್ಗಿಯಿಂದ ಆಗಮಿಸಿದವರು. ಅವರು ಮಧ್ಯ ಕರ್ನಾಟಕದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದರು. ಬಯಲು ಸೀಮೆಯ ಪುಣ್ಯ ಅಂತೇಳಿ ನಾವು ಭಾವಿಸ್ಕೋಬೇಕು. ಯಾಕೆ ಬಯಲು ಸೀಮೆಯ ಪುಣ್ಯ ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಬಂಧನಾಳ್ ಶಿವಿಗಳು, ಗಣಮಠ ಶಿವಿಗಳು, ಬಹಳಷ್ಟು ಜನ ಶಿವಿಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಆದರೆ ಮಧ್ಯ ಕರ್ನಾಟಕದಲ್ಲಿ ಕೆಲವು ಮಠಗಳಲ್ಲಿ ಮಾತ್ರ ಶಿಕ್ಷಣ ದಾಸೋಹ ನಡೆಯಲಿಕ್ಕೆ ಶುರುವಾಯಿತು. ಆ ನಿಟ್ಟಿನಲ್ಲಿ ಈ ಪೀಠದ ಜಗದ್ಗುಳಾದಂಥ ಮಲ್ಲಿಕಾರ್ಜುನ ಜಗದ್ಗುಳು, ಹಿಂದಿನ ಜಗದ್ಗುಳಾದಂತಹ ಶ್ರೀ ಜಯದೇವ ಜಗದ್ಗುಳವರು ಬಡತನ ಹಸಿವನ್ನು ನೆಗೆಸಲಿಕ್ಕೆ ವಿದ್ಯಾರ್ಥಿ ನಿಲಯಗಳನ್ನು ತೆಗೆದರು. ಆ ವಿದ್ಯಾರ್ಥಿ ನಿಲಯಗಳಿಗೆ ವಿದ್ಯಾರ್ಥಿಗಳು ಬೇಕು ಅನ್ನೋ ದೃಷ್ಟಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮಲ್ಲಿಕಾರ್ಜುನ ಜಗದ್ಗುಳು ತೆಗೆದರು. ಅಂದರೆ ಜಯದೇವ ಜಗದ್ಗುಳು ಹಸಿವನ್ನು ನೀಗಿಸಲಿಕ್ಕೆ ಕೆಲಸವನ್ನು ಮಾಡಿದ್ರೆ, ಅರಿವೆಯನ್ನು ಕೊಡಲಿಕ್ಕೆ ಮಲ್ಲಿಕಾರ್ಜುನ ಜಗದ್ಗುಳು ಕೆಲಸ ಮಾಡಿದ್ರು ಅನ್ನೋದು ಇಲ್ಲಿ ವಿಶೇಷ. ಅಂದರೆ ಶ್ರೀ ಮನ್ಮಹಾರಾಜ ಮಲ್ಲಿಕಾರ್ಜುನ ಜಗದ್ಗುಳವರಿಗೆ ಅವ್ರ ವಿದ್ವತ್ತೇ ಅವ್ರಿಗೆ ಅಲಂಕಾರ. ಭಾಳಷ್ಟು ಜನ ಅದನ್ನು ಅಹಂಕಾರ ಅಂತ ಭಾವಿಸ್ಕೊಂಡಿದ್ರು. ತಪ್ಪದು. ಅವರ ವಿದ್ವತ್ತು ಸಾಮಾನ್ಯರಿಗೆ ಅರ್ಥ ಆಗ್ತಿದ್ದಿಲ್ಲ. ಕಾಶಿಯ ಪಂಡಿತರಾಗಿದ್ದರೂ ಕೂಡ ವಚನ ವಾಗ್ಮಯದ ಬಗ್ಗೆ ಅಗಾಧವಾದ ಸಾಮರ್ಥ್ಯವನ್ನು, ಶಕ್ತಿಯನ್ನು ಹೊಂದಿದಂಥವರು. ಅನುಭವದ ನೆಲೆಯಲ್ಲಿ ಅವರು ಮಾತನಾಡ್ತಾ ಇದ್ರು. ಅನುಭವದ ನೆಲೆ ಅಂತಂದರೆ ಆಡು ಮಾತು ಒಂದೇ ಆಗಿತ್ತು, ಅವರ ವೇದಿಕೆಯ ಮಾತು ಒಂದೇ ಆಗಿತ್ತು. ಅವರು ಯಾವತ್ತೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯ ಥರ ಅವರು ಮಾತನಾಡ್ತಿದ್ದಿಲ್ಲ. ಅಷ್ಟೊಂದು ವಿದ್ವತ್ಪೂರ್ಣವಾದಂತಹ ಬದುಕು. ಅಷ್ಟೇ ಏಕೆ, ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಅವರು ಮಾಡಿದಂಥ ಕೆಲಸಗಳು ಒಂದಲ್ಲ ಎರಡಲ್ಲ. ಸ್ವಾಮೀಜಿಯವರು ಕಾಶಿ ಪಂಡಿತರಾಗಿದ್ದರು. ಚಿತ್ರದುರ್ಗ ಮಹಾಸಂಸ್ಥಾನದ ಚಿನ್ಮೂಲಾದ್ರಿಗೆ ಜಗದ್ಗುಳಾಗಿದ್ರೂ ಅವರು ವರ್ಷಕ್ಕೆ ಒಂದೇ ಒಂದು ಬಟ್ಟೆಯನ್ನು ಹೊಲಿಸ್ತಾ ಇದ್ರು, ಒಂದೇ ಜೊತೆ ಬಟ್ಟೆ. ಅವರ ಸರಳ ಸಜ್ಜನ ಬದುಕು ಎಷ್ಟೊಂದು ಅರ್ಥಪೂರ್ಣವಾಗಿತ್ತು ಅಂತಂದರೆ, ಸಾಮಾನ್ಯವಾಗಿ ಜಗದ್ಗುಳನ್ನು ವಿದ್ವತ್ನಿಂದ ಗುರುತಿಸ್ತೇವೆ. ಆದರೆ ಎಷ್ಟು ಸರಳ ವ್ಯಕ್ತಿತ್ವ ಅಂತಂದರೆ, ಕೇವಲ ಅವರ ಕಪನಿ ಮತ್ತು ಶಲ್ಯ ಮತ್ತು ಒಳಹಂಗಿ ಹರಿದಿದ್ರೆ ಮಾತ್ರ ಒಂದು ಜೊತೆ ಬಟ್ಟೆಯನ್ನು ಹೊಲಿಸ್ತಾ ಇದ್ರು. ವರ್ಷಕ್ಕೆ